ತನು ಸಮರ್ಥು ಬರ್ರಿ, ನೀರಿನಾಗೆ ಜಾಸ್ತಿ ಆಟ ಆಡಬೇಡ್ರಿ. ನಾವು ಚಿಕ್ಕವರಿದ್ದಾಗ ಇಲ್ಲಿಗೆ ಬರ್ತಿದ್ದು ಸ್ನಾನ ಮಾಡೋಕ್ಕೆ, ಬಟ್ಟೆ ತೊಳೆಯೋಕ್ಕೆ ಎಲ್ಲದಕ್ಕೂ ಇಲ್ಲಿಗೆ ಬರ್ತಾ ಇದ್ದಿದ್ದು. ಅವಾಗ ಸಿದ್ದೇಶಪ್ಪ ನಮ್ಮನ್ನು ಕರ್ಕೊಂಡು ಇಲ್ಲಿಗೆ ಬಂದು ಸ್ನಾನ ಮಾಡಿಸಿ ಬಟ್ಟೆ ತೊಳ್ಕೊಂಡು ಹೋಗ್ತಾ ಇದ್ವಿ. ಅವಾಗ ಹಳ್ಳಿಯಲ್ಲಿ ಮನೆ ಹತ್ರ ಎಲ್ಲ ನೀರು ಬರ್ತಿರ್ಲಿಲ್ಲ, ನಲ್ಲಿ ಇರಲಿಲ್ಲ, ಏನೂ ಇಲ್ಲ. ನೋಡ್ರಿ ಇವಾಗೆಲ್ಲ ನಲ್ಲಿ ಇದ್ದು ಕೆರೆಗಳು ನೋಡುತ್ತಿರೋ ಹುಡುಗರೇ ಇಲ್ಲ. ಕೆರೆ ಅಂತೂ ಖಾಲಿ ಹೊಡಿತೈತೆ. ನಾನು ನೀವು ನೋಡಲಿ ಅಂತ ಕರ್ಕೊಂಬಂದಿದ್ದೀನಿ. ಪಾಪ ಈ ಸಮರ್ಥನೆ ಐತಲ್ಲ, ಸುಮ್ಮನಿರಲ್ಲ ಪಾಪ. ಸುಮ್ಮನೆ ನೀರ್ನಾಗೆ ನನಗೆ ಈಜ್ ಬರುತ್ತೆ ಅಂತ ಸುಮ್ಮನೆ ಆಟ ಆಡಕ್ ಹೋಗುತ್ತೆ ಪಾಪ. ಮುಂದೆ ಗುಂಡಿ ದೊಡ್ಡವಿದಾವೆ ಅಂದ್ರೂ ಸಮರ್ಥನೆ ಕೇಳಲ್ಲ ಪಾಪ. ನೀನೇ ಹೇಳ್ ಪಾಪ ಸಮರ್ಥನೆಗೆ ಒಂದ್ ಸ್ವಲ್ಪನ. ಸಮರ್ಥು ಹಂಗೆಲ್ಲ ಮಾಡಬಾರ್ದು ಕಣೋ. ನೀರಿದ್ದಾವೆ ಮುಂದೆ ನೋಡು, ನೀರಿದ್ದಾವೆ, ಗುಂಡಿ ಇದ್ದಾವೆ, ಹಾವಿರ್ತವೆ, ನೋಡ್ಕೊಂಡು ಆಟ ಆಡಬೇಕು. ಮುಂದೆನೇ ಆಟ ಆಡಿ ಬರ್ಬೇಕಷ್ಟೇ. ಹಂಗನ್ನಂಗಿದ್ರೆ ಕರ್ಕೊಂಬರ್ತೀನಿ, ಇಲ್ಲ ಅಂದರೆ ಕರ್ಕೊಂಬರಲ್ಲ ನೋಡಿ ನೆಕ್ಸ್ಟ್ ಟೈಮು. ಹಿಂಗೆ ಮಾಡಿದ್ರೆ ನೀವು. ಸುಮ್ಮನಿರತ್ತಾನು ಇಲ್ದವೆಲ್ಲ ಹೇಳ್ತಾನೆ ತನು. ನನ್ಗೇನು ಗೊತ್ತಿಲ್ವೇನು? ನಾನು ಈಗ ಎಷ್ಟು ಈಜಾಡ್ತೀನಿ ಗೊತ್ತಾ? ನಾನು ಎಷ್ಟು 8 ಅಡಿ ಬೇಕಾದ್ರೂ ಒಳಗೆ ಹೋಗಿ ಬರ್ತೀನಿ. ನಾನು ಹಂಗೆ ಈಜ್ ಕಲ್ತಿರೋದು. ನಿಂಗೇನು ಗೊತ್ತು? ನಿಮ್ದು ಸ್ವಿಮ್ಮಿಂಗ್ ಪೂಲ್, ನಮ್ದು ದೊಡ್ಡದು. ನಮ್ದು ಸ್ವಿಮ್ಮಿಂಗ್ ಪೂಲ್. ನಾವು ದೊಡ್ಡದ್ರಾಗೆಲ್ಲ ಈಜಾಡ್ತೀವಿ ಗೊತ್ತಾ ನಿನಗೆ? ಅಲ್ಲಿ ಈಜಾಡೋರು ಈ ಸಣ್ಣ ಕೆರೆಗೆ ಈಜಾಡಲ್ವೇನೋ ನಾವು? ಇಲ್ದವೆಲ್ಲ ಹೇಳ್ಕೊಡ್ತಾನೆ ಈ ಪಪ್ಪಗೆ. ಪಾಪ ನನ್ಗೆ ಈಜಾಡೋದು ಗೊತ್ತು ಬಿಡು ಪಪ್ಪ. ಸಮರ್ಥು ತನು ಬೇಗ ಆಟ ಆಡಿ ಬೇಗ ಬರ್ರಿ. ಶಿವಮ್ಮ ಏನಿಲ್ಲ, ಮನೆಗೆ ಹೋದ ತಕ್ಷಣ ಇಷ್ಟೊತ್ತೆ ಹೋಗೋದು. ನೀರನ್ನ ಕರ್ಕೊಂಡೋಗಿದೆ ಹುಡುಗರ್ನ. ಏನಾನ ಹೆಚ್ಚು ಕಡಿಮೆ ಆದದ್ದು ನಿಮಗೆ ನಯ ಭಯ ಇಲ್ಲ ಅಂತ ಬೈದ್ಬಿಡುತ್ತೆ. ಬೇಗ ಬರ್ರಪ್ಪ ಹೋಗೋಣ, ಕತ್ಲಾಗ್ತೈತೆ.